ಆ್ಯಕ್ಚುಲಿ ಲಾಸ್ಟ್ ಲೈವ್ ಕ್ಲಾಸು ಸ್ವಲ್ಪದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಸ್ಗಳಿಂದ ಆ್ಯಕ್ಚುಲಿ ಸ್ಟಾಪ್ ಆಗಿತ್ತು. ಸೊ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಈಗ. ಸೊ ನನ್ನ ವಾಯ್ಸ್ ಕೇಳ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಈ ಕ್ಲಾಸಸ್ ಬಂದು ಕರ್ನಾಟಕ ಟೆಟ್ ಎಕ್ಸಾಮ್ ಪ್ರಿಪ್ರೇಷನ್ಸ್ಗಳಿಗೆ ನಾನು ನನ್ನ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಚಾಪ್ಟರ್ ವೈಸು ಕೂಡ ಕೆಲವೊಂದು ಚಾಪ್ಟರ್ಸ್ ಮೇಲೆ ಕೆಲವೊಂದು ವೀಡಿಯೋಸ್ಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅನ್ನೋರು ಹೋಗಿ ನೋಡಬಹುದು. ಸೊ ನನ್ನ ಲಾಸ್ಟ್ ಕ್ಲಾಸ್ನಲ್ಲಿ ಲಾಸ್ಟ್ ಇಯರ್ 2023 ಕರ್ನಾಟಕ ಟೆಟ್ ಪೇಪರ್ 2 ಬಂದಿದ್ದಂತಹ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳನ್ನ ತೊಗೊಂಡು ಅದಕ್ಕೆ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೆ. ಸೊ ಅದೇ ಕ್ಲಾಸನ್ನು ಈಗ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ. ಸೊ ಈ ಒಂದು ಕ್ಲಾಸು ನಿಮಗೆ ಪೇಪರ್ 1 ಪೇಪರ್ 2 ಎರಡೂ ಎಕ್ಸಾಮ್ ತೊಗೊಳ್ಳೋರಿಗೆ ಮ್ಯಾಥಮೆಟಿಕ್ಸ್ ತೊಗೊಂಡಿರೋರಿಗೆ ಇದು ಯೂಸ್ ಆಗುತ್ತೆ ಅನ್ನೋಂಥದ್ದು. ಸೊ ಇದು ನಮ್ಮ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಸಾಲ್ವ್ ಮಾಡಿದಂತಹ ಪ್ರಾಬ್ಲಮ್ಮು. ಸೊ ಈಗ ಇದನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ. ದ ಮೀನ್ ಆಫ್ 16 ಅಬ್ಸರ್ವೇಷನ್ ಈಸ್ 340. If one observation is excluded, the mean of the remaining observation is 335. The observation that is excluded is. So ಈ ರೀತಿ ಕ್ವಶನ್ಸ್ ಇದೆ. ಸೊ ಇದನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಪ್ರಾಬ್ಲಮ್ನ ನೋಡೋದಾದರೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ದ ಮೀನ್ ಆಫ್ 16 ಅಬ್ಸರ್ವೇಷನ್ ಈಸ್ 340 ಇದೆ. ಸೊ ಹಾಗಾದರೆ ಇದರ ಸಮ್ ಎಷ್ಟು ಬರುತ್ತೆ ಅನ್ನೋದನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅದಕ್ಕೇನು ಮಾಡಿ, ಈ 16 ಅಬ್ಸರ್ವೇಷನ್ನ ಕೊಟ್ಟಿರುವಂತಹ ಮೀನಿಗೆ ಮಲ್ಟಿಪಲ್ ಮಾಡಿ. ಸೊ 16 ಇಂಟು 340 ಮಾಡಿಕೊಡಿ. ಸೊ 16 ಇಂಟು 340 ಮಾಡಿಕೊಂಡ್ರೆ ನಿಮಗೆ ಆನ್ಸರು 5440 ಬರುತ್ತೆ. ಓಕೆನಾ? ಸೊ 16 ಅಬ್ಸರ್ವೇಷನ್, ಈ 16 ಅಬ್ಸರ್ವೇಷನ್ನಲ್ಲಿ ನಾವು ಒಂದನ್ನು ಎಕ್ಸ್ಕ್ಲೂಡ್ ಮಾಡಿದ್ರೆ, ಸೊ ಹಾಗಾದರೆ ಅವ್ರು ಕೇಳಿರೋದೇನು, ಹಾಗಾದರೆ ದ ಅಬ್ಸರ್ವೇಷನ್ ದಟ್ ಈಸ್ ಎಕ್ಸ್ಕ್ಲೂಡೆಡ್ ಈಸ್, ಎಕ್ಸ್ಕ್ಲೂಡ್ ಮಾಡಿದಂಥ ಅಬ್ಸರ್ವೇಷನ್ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂದರೆ, ಇಲ್ಲಿ ಮೊದಲನೇ ಸಮ್ ಏನಿದೆ ಆ ಎರಡನೇ ಸಮ್ ಏನಿದೆ ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, ಆ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ ಸಿಗೋವಂಥದ್ದೇ ಎಕ್ಸ್ಕ್ಲೂಡೆಡ್ ಅಬ್ಸರ್ವೇಷನ್ ಅನ್ನೋಂಥದ್ದು. ಸೊ ಈಗ ಇವೆರಡನ್ನ ಸಬ್ಟ್ರ್ಯಾಕ್ಟ್ ಮಾಡಿ 415 ಬರುತ್ತೆ. ಹಾಗಾದರೆ ಸೊ ನಾವು ಎಕ್ಸ್ಕ್ಲೂಡ್ ಮಾಡಿರುವಂತಹ ಅಬ್ಸರ್ವೇಷನ್ ಯಾವುದು ಅಂದರೆ 415. ಸೊ 415 ಇರುವಂಥ ಆಪ್ಷನ್ ಯಾವುದು ಅಂದರೆ ಸೆಕೆಂಡ್ ಆಪ್ಷನ್. ಸೊ ಸೆಕೆಂಡ್ ಆಪ್ಷನ್ ನಮಗೆ ಕರೆಕ್ಟು ಅನ್ನೋಂಥದ್ದು. ಸೊ 415. ಈ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡಬಹುದು. ಏನಿಲ್ಲ, 16 ಅಬ್ಸರ್ವೇಷನ್ ಕೊಟ್ಟಿದ್ದಾರೆ, 340 ಅದರ ಮೀನು. ಸೊ ಅದರಲ್ಲಿ ಒಂದು ಎಕ್ಸ್ಕ್ಲೂಡ್ ಮಾಡಿದರೆ ಅದರ ಮೀನು 335. ಹಾಗಾದರೆ ಸೊ ಎಕ್ಸ್ಕ್ಲೂಡ್ ಮಾಡಿದಂತಹ ಅಬ್ಸರ್ವೇಷನ್ ಯಾವುದು ಅನ್ನೋದನ್ನ ನಾವು ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋಂಥದ್ದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಸೊ ಇಲ್ಲಿ ನಾನು ಮೊದಲನೇ ಕ್ವಶನ್ ಏನು ಹೇಳ್ಕೊಟ್ಟೆ ಅದೇ ಥರ ಇನ್ನೊಂದು ಕ್ವಶನ್ಸ್ನ ತೊಗೊಂಡಿದ್ದೀನಿ. ದ ಮೀನ್ ಆಫ್ ದ ಡೇಟಾ ಸೆಟ್ ಕಂಪ್ರೈಸಿಂಗ್ ಆಫ್ 16 ಅಬ್ಸರ್ವೇಷನ್ ಇಸ್ 16. ಇಲ್ಲಿ 16 ಅಬ್ಸರ್ವೇಷನ್ ಇದೆ. 16 ಅಬ್ಸರ್ವೇಷನ್ದು ನಿಮಗೆ ಮೀನು 16 ಇದೆ. 16 ಅಬ್ಸರ್ವೇಷನ್ದು ಮೀನು 16 ಆಗಿದೆ, 16. ಓಕೆನಾ? ಈಗ ಅವ್ರೇನು ಹೇಳಿದ್ದಾರೆ, ಇಫ್ ಒನ್ ಆಫ್ ದ ಅಬ್ಸರ್ವೇಷನ್ ವ್ಯಾಲ್ಯೂಡ್ 16 ಇಸ್ ಡಿಲೀಟೆಡ್, ಇದರಲ್ಲಿ ಒಂದನ್ನು ನಾವು ಡಿಲೀಟ್ ಮಾಡಿದ್ರೆ, ಅಬ್ಸರ್ವೇಷನ್ಲಿ ಒಂದು ಡಿಲೀಟ್ ಮಾಡಿ ನಾವು ಹೊಸದಾಗಿ 3 4 5 ಆ್ಯಡ್ ಮಾಡಿದ್ರೆ, ಈಗ 16ರಲ್ಲಿ ಒಂದು ಹೋಗ್ತದೆ ಅಂತಂದರೆ 15 ಉಳೀತು ಅಂತ ಅಂದ್ಕೊಳ್ಳಿ. ಈ 15 ಜೊತೆಗೆ ನಾವು ಏನು ಆ್ಯಡ್ ಮಾಡಬೇಕು, ಇನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಎಷ್ಟು ಅಬ್ಸರ್ವೇಷನ್ ಆ್ಯಡ್ ಮಾಡಬೇಕು? 3 ಅಬ್ಸರ್ವೇಷನ್ ಆ್ಯಡ್ ಮಾಡಬೇಕು. ಯಾವುದ್ಯಾವುದು? 3, 4, 5ನ. ಹಾಗಾದರೆ 3 ಅಬ್ಸರ್ವೇಷನ್ ಆ್ಯಡ್ ಆಗಿದೆ. ಓಕೆ, ಕ್ವಶನ್ ಹಿಂಗೆ ಕಂಟಿನ್ಯೂ ಆಗೋದಾದರೆ 3, 4, 5 ಅಬ್ಸರ್ವೇಷನ್ ಆರ್ ಆ್ಯಡೆಡ್ ಟು ದ ಡೇಟಾ, ದೆನ್ ದ ಮೀನ್ ಆಫ್ ದ ರಿಸಲ್ಟೆಂಟ್ ಡೇಟಾ
ಉಳಿದಿರೋ 15ರಲ್ಲಿ 3ನ್ನು ಆ್ಯಡ್ ಮಾಡಿದ್ಮೇಲೆ ಹಾಗಾದರೆ ನಮಗೆ ಆ ರಿಸಲ್ಟೆಂಟ್ ಡೇಟಾ ಅದು ಮೀನ್ ಎಷ್ಟು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಮಾಡೋದು? ಫಸ್ಟು ಆ್ಯಸ್ ಯೂಶುವಲ್ ಈ 16 ಅಬ್ಸರ್ವೇಷನ್ದು ಮೀನ್ 16 ಕೊಟ್ಟಿದ್ದಾರಲ್ವಾ. ಸೊ ಫಸ್ಟು ಸಮ್ ಕಂಡಿಟ್ಕೊಳ್ಳಿ. ಸಮ್ ಕಂಡಿಟ್ಕೊಳ್ಳೋದು ಹೇಗೆ? ಆ್ಯಸ್ ಯೂಶುವಲ್ 16 ಅಬ್ಸರ್ವೇಷನ್ದು ಮೀನು 16 ಅಂತ ಕೊಟ್ಟಿದ್ದಾರೆ ಅಂದರೆ ಈ 16 ಅಬ್ಸರ್ವೇಷನ್ನ 16 ಮೀನ್ ಜೊತೆ ಮಲ್ಟಿಪಲ್ ಮಾಡಿ. ಸೊ ಮಲ್ಟಿಪಲ್ ಮಾಡಿದ್ರೆ ನಿಮಗೆ ಆ್ಯಸ್ ಯೂಶುವಲ್ 256 ಸಿಗುತ್ತೆ. ಓಕೆನಾ? ಈಗ ನಮಗೆ 3 ಅಬ್ಸರ್ವೇಷನ್ ಆ್ಯಡ್ ಆಯಿತು. ಓಕೆ, 3 ಅಬ್ಸರ್ವೇಷನ್ ಯಾವ್ದು ಆ್ಯಡ್ ಆಯಿತು? 3, 4, 5 ಆ್ಯಡ್ ಆಯಿತು. ಕರೆಕ್ಟಾ? ಸೊ 3, 4, 5 ಆ್ಯಡ್ ಮಾಡಿದ್ರೆ ಈಗ ಇಲ್ಲಿ ನೋಡಿ ಮೀನ್ ಇದೆ 256 ಇದೆ. 256ಅಲ್ಲಿ ನೀವು 16 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಸಿ 256 ಸಮ್, ಅದರಲ್ಲಿ ನಿಮಗೆ 16 ಅಬ್ಸರ್ವೇಷನ್ದು 3ನ್ನು ಆ್ಯಡ್ ಮಾಡಿದ್ದೀವಿ. ಸೊ ಇಷ್ಟನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರು 252 ಸಿಗುತ್ತೆ. ಹಾಗಾದರೆ ಇಲ್ಲಿ ನಮಗೆ ಮೊದಲಿದ್ದಿದ್ದು 16 ಅಬ್ಸರ್ವೇಷನ್ನು, ನೆಕ್ಸ್ಟು 1ನ್ನು ಡಿಲೀಟ್ ಮಾಡಿ 3ನ್ನ ಆ್ಯಡ್ ಮಾಡಿದ್ರೆ ಈಗಾಗಿರುವಂತಹ ಅಬ್ಸರ್ವೇಷನ್ನು 18. ಸೊ ಇಲ್ಲಿ ಬಂದಿರುವಂತಹ ಒಂದು ಮೀನ್ ಎಷ್ಟು ಅಂದರೆ 252. ಈಗೇನು ಮಾಡಿ ಈ 252ಅನ್ನು ನಮಗೆ ಇರುವಂಥ ಅಬ್ಸರ್ವೇಷನ್ ಟೋಟಲ್ ಮೊದಲು 16 ಇತ್ತು, 15 ಆಯಿತು, 15ಕ್ಕೆ 3 ಆ್ಯಡ್ ಮಾಡಿದು, 18ಇಂದ ಡಿವೈಡ್ ಮಾಡಿ. ಸೊ ಡಿವೈಡ್ ಮಾಡಿದ್ರೆ ನಿಮಗೆ ಏನು ಹೊಸ ಮೀನ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥದ್ದು. ಹಾಗಾದರೆ ಇದನ್ನು ಡಿವೈಡ್ ಮಾಡಿದ್ರೆ 14 ಆಗುತ್ತೆ. ಸೊ ಹಾಗಾದರೆ 14. ಹಾಗಾದರೆ ಹೊಸದಾಗಿ ಆ್ಯಡಪ್ ಮಾಡಾದಮೇಲೆ ನಮಗೆ ಸಿಕ್ಕಿರುವಂತಹ ಮೀನು ಎಷ್ಟು ಅಂದರೆ 14. ರಿಸಲ್ಟೆಂಟ್ ಡೇಟಾ ಅದು ಮೀನು ನಮ್ಗೆ ಸಿಕ್ಕಿರೋದು 14. ಹಾಗಾದರೆ 14 ಇರೋ ಆಪ್ಷನ್ನು ಡಿ. ಸೊ ಡಿ ಆಪ್ಷನ್ ಈಸ್ ಕರೆಕ್ಟ್ ಅನ್ನೋಂಥದ್ದು. ಸೊ ನಿಮ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ನೀವು ಖಂಡಿತವಾಗ್ಲೂ ಕೇಳಬಹುದು. ಮೆಸೇಜಲ್ಲಿ ನೀವು ಹೇಳಿದ್ರೆ ಖಂಡಿತವಾಗ್ಲೂ ನಾವು ಅದನ್ನು ತಿಳಿಸ್ಕೊಡ್ತೀವಿ. ಅಥವಾ ಯಾವುದೇ ಪ್ರಾಬ್ಲಮ್ಸ್ಗಳಿದ್ದರೂ ಕೂಡ ನೀವು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ VGT ಅಕಾಡೆಮಿ ಅನ್ನೋ ಟೆಲಿಗ್ರಾಮ್ ಗ್ರೂಪ್ ಅಥವಾ ಕರ್ನಾಟಕ ಟೆಟ್ 2024 ಅನ್ನುವಂತಹ ಒಂದು ಗ್ರೂಪ್ನಲ್ಲಿ ಬಂದು ಜಾಯ್ನ್ ಆಗಿ ನಿಮ್ಮ ಕ್ವಶನ್ಸ್ಗಳನ್ನ ನೀವು ಅಲ್ಲಿ ಹಾಕಿದ್ರೆ ಅಥವಾ ಕೊಟ್ಟರೆ ಅದೇ ಕ್ವಶನ್ಸ್ನ ತೊಗೊಂಡು ನಾವಿಲ್ಲಿ ಸಾಲ್ವ್ ಮಾಡ್ಕೊಡ್ತೀವಿ. ಓಕೆ, ಸೊ ಅರ್ಥ ಆಗಿದೆ ಅಂತಂದರೆ ಮುಂದಕ್ಕೆ ಹೋಗೋಣ. ಸೊ ಎರಡನೇ ಸ್ಟೆಪ್ಪಲ್ಲಿ ಮಾಡಿರೋದು ಸಮ್. ಇದು ಸಮ್ಮು ನಾವು ಮಾಡಿರೋವಂಥದ್ದು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. A cuboid has volume equal to the polynomial p of x, x cube plus 12x square plus 47x plus 16. It is given that p of minus 3 equals to p of minus 4 equals to p of minus 5 equals to 0. Choose the possible sides of the cuboid. So ನಿಮ್ಗೆ ಗೊತ್ತು ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ ಫಾರ್ಮುಲಾ. ಸೊ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ಅಲ್ಲ. ಓಕೆ, ಸಿ ಅ ಕ್ಯೂಬಾಯ್ಡ್ ಹ್ಯಾಸ್ ಅ ವಾಲ್ಯೂಮ್. ಒಂದು ಕ್ಯೂಬಾಯ್ಡ್ದು ವಾಲ್ಯೂಮ್ ವಿಲ್ ಬಿ ಈಕ್ವಲ್ಸ್ ಟು ದಿಸ್ ಪಾಲಿನಾಮಿಯಲ್. ಅವ್ರು ಕೊಟ್ಟಿರುವಂತಹ ಪಾಲಿನಾಮಿಯಲ್ ಎಕ್ಸ್ ಕ್ಯೂಬ್ ಪ್ಲಸ್ 12x ಸ್ಕ್ವೇರ್ ಪ್ಲಸ್ 47x ಪ್ಲಸ್ 60ಗೆ ಈಕ್ವಲ್ ಇದೆ. ಹಾಗಾದರೆ ವಾಟ್ ಆರ್ ಆಲ್ ದ ಪಾಸಿಬಲ್ ಸೈಡ್ಸ್ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಕ್ಯೂಬಿಕ್ ಪಾಲಿನಾಮಿಯಲ್ ಬಗ್ಗೆ ಗೊತ್ತಿದ್ರೆ ಸಿಂಪಲ್, ಇಲ್ಲಿ ಕೊಟ್ಟಿರುವಂತಹ ಒಂದು ಆಪ್ಷನ್ನಲ್ಲಿ ಇಟ್ಕೊಂಡೇ ನಾವು ಆರಾಮಾಗಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ಸೊ ಪಿ ಆಫ್ ಮೈನಸ್ 3, ಪಿ ಆಫ್ ಮೈನಸ್ 4, ಪಿ ಆಫ್ ಮೈನಸ್ 5 ಇದೆ ಅಂತಂದರೆ ಸೊ ಅದರ ಅರ್ಥ ಏನು ಅಂತಂದರೆ ಈ -3 ಅನ್ನುವಂಥದ್ದು, -4 ಅನ್ನುವಂಥದ್ದು, -5 ಅನ್ನುವಂಥದ್ದು ಈ ಒಂದು ಪಾಲಿನಾಮಿಯಲ್ನಲ್ಲಿ ಎಕ್ಸ್ ಜಾಗದಲ್ಲಿ ಹಾಕಿದ್ರೆ ಅಲ್ಲಿ 0 ಬರುತ್ತೆ. 0 ಬಂತು ಅಂತಂದರೆ ಅದು ಅದರ ಒಂದು ಝೀರೋಸ್ ಆಗಿರುತ್ತೆ ಅನ್ನುವಂಥ ನಾವು ಹೇಳ್ತೀವಿ. ಹಾಗಾದರೆ ಇಲ್ಲಿ ಅವರೇ ಹೇಳಿದರೆ ಪಿ ಆಫ್ -3, ಪಿ ಆಫ್ -4, ಪಿ ಆಫ್ -5 ಈಸ್ ಈಕ್ವಲ್ಸ್ ಟು 0.
ಅವರೇ ಹೇಳ್ಬಿಟ್ಟಿದ್ದಾರೆ ಆ ಮೂರು ಈಕ್ವಲ್ಸ್ ಟು ಝೀರೋ. ಬರೀತೀನಿ ನೋಡಿ, ಪಿ ಆಫ್ -3 ಈಕ್ವಲ್ಸ್ ಟು ಪಿ ಆಫ್ -4 ಈಕ್ವಲ್ಸ್ ಟು ಪಿ ಆಫ್ -5 ಈಕ್ವಲ್ಸ್ ಟು 0 ಅಂತೆ. ಹಾಗಾದರೆ ಇಲ್ಲಿ ಈ ಮೂರು ಈ ಝೀರೋಗೆ ಈಕ್ವಲ್ ಇದೆ ಅಂದರೆ ಈ -3 -4 -5 ಈ ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ, ಇದರ ಝೀರೋಸ್ ಆಗಿರುತ್ತೆ ಅಲ್ವಾ. ಹಾಗಾದರೆ ಇಲ್ಲಿ ನಿಮ್ಗೆ ಹಿಂಗೆ ಬರುತ್ತೆ, ಎಕ್ಸ್ -3 ಬರುತ್ತೆ, ಇದಕ್ಕೆ ಎಕ್ಸ್ -4 ಬರುತ್ತೆ, ಇದಕ್ಕೆ ಎಕ್ಸ್ -5 ಬರುತ್ತೆ. ಸೊ ಈಗ -3ನ ಆಚೆ ಕಳಿಸಿ, -3ನ ಆಚೆ ಕಳಿಸಿದ್ರೆ ಎಕ್ಸ್ ಈಕ್ವಲ್ಸ್ ಏನಾಗುತ್ತೆ, ಇಲ್ಲಿ -3 ಇದೆ +3 ಆಗುತ್ತೆ. ಹಾಗಾದರೆ ಪಾಸಿಬಲ್ ಸೈಡ್ಸ್ ಏನೇನಾಗುತ್ತೆ ನಿಮಗೆ, ಪಾಸಿಬಲ್ ಸೈಡ್ಸ್ ನಿಮಗೆ ಎಕ್ಸ್ +3 ಆಗುತ್ತೆ. ಯಾಕಂದರೆ ಇಲ್ಲಿ ಮೈನಸ್ ಇದೆ, ಆ ಕಡೆ ಹೋದರೆ ಏನು ಪ್ಲಸ್ ಆಗುತ್ತಲ್ಲ, -4 ಇದೆ. ಸೊ ಹಾಗಾದರೆ ಇದು ಕಾಮ ಬರೀರಿ. ಓಕೆ, ಸೊ ಹಾಗಾದರೆ -4 ಇದೆ, ಇದು +4 ಬರ್ಕೊಳ್ಳಿ, ಇದು -5 ಇದೆ, +5 ಬರ್ಕೊಳ್ಳಿ. ಹಾಗಾದರೆ ಪಾಸಿಬಲ್ ಸೈಡ್ಸ್ ಯಾವ್ದ್ಯಾವುದು ಅಂದರೆ ಎಕ್ಸ್ +3 ಎಕ್ಸ್ +4 ಎಕ್ಸ್ +5 ಆಗುತ್ತೆ. ಸಿ ಮೈನಸ್ ಇದೆ ಪ್ಲಸ್, ಮೈನಸ್ ಇದೆ ಪ್ಲಸ್, ಮೈನಸ್ ಇದೆ ಪ್ಲಸ್. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಮೀನ್ಸ್ ನೀವು ನನ್ನ ಚಾಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಥವಾ ನಾರ್ಮಲ್ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ತಿಳಿಸ್ಬೋದು. ಇದನ್ನು ನಿಮಗೆ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಫ್ ಸಪೋಸ್ -3 -4 -5 ಇದೆ ಅಲ್ಲ, ಸೊ -3ನ ಎಕ್ಸ್ ಜಾಗದಲ್ಲಿ ಹಾಕ್ಕೊಂಡ್ರೆ ಅದು 0 ಬರಬೇಕು. ಎಕ್ಸ್ ಜಾಗದಲ್ಲಿ ಎಲ್ಲ -3 ಹಾಕ್ಕೊಂಡ್ರೆ 0 ಬರಬೇಕು. ಅವರೇ ಹೇಳಿದ್ದಾರೆ -3 -4 -5. ಸೊ ಹಾಗಾದರೆ ಇಲ್ಲಿ ಎಕ್ಸ್ -3 ಇಲ್ಲಿ -3ನ ಆಚೆ +3ನ +3 ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಲ್ವಾ ಇಲ್ಲಿ. ಯಾಕೆಂದರೆ -3ನ ಹಾಕ್ಕೊಂಡ್ರೆ ನಿಮಗೆ ಇಲ್ಲಿ 0 ಬರುತ್ತೆ. -3ನ ಹಾಕ್ಕೊಂಡ್ರೆ 0 ಬರುತ್ತೆ, -4ನ ಹಾಕ್ಕೊಂಡ್ರೆ 0 ಬರುತ್ತೆ, -5ನ ಹಾಕ್ಕೊಂಡ್ರೆ 0 ಬರುತ್ತೆ, ಹೌದಲ್ಲ. ಓಕೆ, ಹಾಗಿದ್ರೆ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಬರೀತೀನಿ, ಎಕ್ಸ್ -3 ಎಕ್ಸ್ -4 ಎಕ್ಸ್ -5. ಸೊ ಇವೆರಡಲ್ಲಿ ಯಾವ್ದು ಕರೆಕ್ಟು ಹಾಗಾದರೆ? ಓಕೆ, ಯಾವ್ದು ಕರೆಕ್ಟ್ ಅನ್ನೋಂಥದ್ದು ಹೇಳ್ಬೋದು. ಸೊ +3 +4 +5 -3 -4 -5. ನೀವು ಯೋಚನೆ ಮಾಡಿ, ಕ್ಯೂಬಿಕ್ ಪಾಲಿನೋಮಿಯಲ್ ಇದೆ, ಕ್ಯೂಬಿಕ್ ಪಾಲಿನೋಮಿಯಲಲ್ಲಿ ನಿಮಗೆ ಸೊ 3 ಅಂತ ಕೊಟ್ಟಿದ್ರೆ ಅಥವಾ ಓಕೆ ಇದನ್ನು ಹೇಗೆ ಮಾಡಬೇಕು ನಿಮ್ಗೆ ಗೊತ್ತು. ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ ಈಗ ತಾನೇ ಮಾಡ್ದು ಅದೇ ಥರ ಒಂದು ಪ್ರಾಬ್ಲಮ್ನ ವಾಲ್ಯೂಮ್ ಆಫ್ ಅ ಕ್ಯೂಬಾಯ್ಡ್ ಫಾರ್ಮುಲಾ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್. ಇಲ್ಲಿ ನಿಮಗೆ ನಾರ್ಮಲ್ ಏನು ಮಾಡಬೇಕು, ಒಂದು ಲೆಂತ್ ಕೊಟ್ಟಿದ್ದಾರೆ. ಸೊ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅದರ್ 2 ಯೂನಿಟ್ಸ್ ಯಾವುದ್ಯಾವುದು, ಬ್ರೆತ್ತು ಹೈಟು. ಸೊ ಲಾಸ್ಟ್ ಪ್ರಾಬ್ಲಮ್ ಥರನೇ ಕೊಟ್ಟಿದ್ದಾರೆ ಇದನ್ನು ಕೂಡ. ಓಕೆ, ಸೊ ವಿಲ್ ಕಂಟಿನ್ಯೂ ದ ಪ್ರಾಬ್ಲಮ್. ಸೊ ಇಲ್ಲಿ ಇದರ ನೆಕ್ಸ್ಟ್ 2 ಯೂನಿಟ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಸಿಂಪಲ್. ಎಲ್ಲ ಮ್ಯಾಥ್ಸ್ ಟೀಚರ್ಸ್ಗಳು ಪ್ರತಿಯೊಂದು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಅವ್ರದ್ದೇ ಆದಂಥ ಮೆಥಡ್ನ ಹೇಳ್ಕೊಡ್ತಾರೆ. ಸೊ ಕೆಲವೊಂದು ಈಸಿಯಾಗಿರೋದನ್ನು ಮಾಡ್ಬೋದು, ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡು ಕೂಡ ಮಾಡ್ಬೋದು. ಈಸಿ ಮೆಥಡ್ ನಿಮ್ಗೇನಾದ್ರು ಗೊತ್ತಿದೆ ಅಂತಂದರೆ ಖಂಡಿತವಾಗ್ಲೂ ಅದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಸಾಲ್ವ್ ಮಾಡಬಹುದು ಅನ್ನೋಂಥದ್ದು. ಕೆಲವೊಂದು ಈಸಿ ಟ್ರಿಕ್ಸ್ಗಳು ನಮಗೂ ಗೊತ್ತಿರುತ್ತೆ, ಅದನ್ನು ನಾವು ಹೇಳ್ಕೊಡ್ತೀವಿ. ಕೆಲವೊಂದಕ್ಕೆ ನಿಮ್ಮದೇ ಆದಂಥ ಐಡಿಯಾಗಳಿತ್ತು ಅಂತಂದ್ರೆ ಅದನ್ನು ಯೂಸ್ ಮಾಡಿಕೊಂಡು ಕೂಡ ನೀವು ಮಾಡಬಹುದು. ನಮಗೆ ಬೇಕಾಗಿರೋದು ಆನ್ಸರ್ ಶುಡ್ ಬಿ ಕರೆಕ್ಟ್. ಸೊ ಹಾಗಾದರೆ ಇಲ್ಲಿ 2x³ + 3x² -3x -2 ಇದೆ. ಇದರಲ್ಲಿ ಒಂದನ್ನು ಎಕ್ಸಿಂದ ಡಿವೈಡ್ ಮಾಡಿ. ಸೊ ಆಗ ನಿಮಗೆ ಉಳಿಯೋದು -1x ಉಳಿಯುತ್ತೆ. ಈ -1xನ ಇಲ್ಲಿ ಬರ್ಕೊಳ್ಳಿ. ಈಗ ಈ -1xನ್ನು ಈ ಎಕ್ಸ್ಗೂ ಮತ್ತು 2ಗೂ ಮಲ್ಟಿಪಲ್ ಮಾಡಿ. -1x into x will become -1x². Minus into plus will become minus. So 1 2s are 2 into x is 2x.
ಸೈನ್ ಚೇಂಜ್ ಮಾಡ್ಕೊಳ್ಳಿ, ಪ್ಲಸ್ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಇನ್ ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, ಗೆಟ್ ಕ್ಯಾನ್ಸಲ್, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್. ಸೊ 3ಯಲ್ಲಿ 2 ಹೋದರೆ ಇದು ಪ್ಲಸ್, ಓಕೆ 3ಯಲ್ಲಿ 2 ಹೋದರೆ 1x, ಸೊ ಮೈನಸ್ 1x ಆಯಿತು. ಓಕೆ, ಮೈನಸ್ 2ಅನ್ನು ಕೆಳಗೆ ಕರ್ಕೊಳ್ಳಿ, -2. ಈಗ ಈ ಮೈನಸ್ 1xನ್ನು ಎಕ್ಸಿಂದ ಡಿವೈಡ್ ಮಾಡಿದ್ರೆ x ಗೆಟ್ ಕ್ಯಾನ್ಸಲ್, ಉಳಿದಿರೋದು -1. ಸೊ ಈ -1 ಇಲ್ಲಿ ಬರ್ಕೊಳ್ಳಿ. ಈ -1ಅನ್ನು ಈ ಎಕ್ಸ್ಗೂ ಮತ್ತು 2ಗೂ ಮಲ್ಟಿಪಲ್ ಮಾಡಿ. ಸೊ -1 ಇಂಟು ಎಕ್ಸ್ ಈಸ್ -1x, ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್, -1 ಇಂಟು 2 ಈಸ್ 2, 1 2s are 2. ಸೊ ಇಲ್ಲಿ ಸೈನ್ ಚೇಂಜ್ ಮಾಡಿದ್ರೆ ಇಲ್ಲಿ ಪ್ಲಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ. ಓಕೆ, ಸೊ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕೂಡ ಕ್ಯಾನ್ಸಲ್ ಆಗುತ್ತೆ, ರಿಮೈಂಡರ್ 0. ಈಗ ಇಲ್ಲಿರೋ ಕೋಶಂಟನ್ನು ತಗೊಳ್ಳಿ. ಈ ಕೋಶಂಟ್ನ ಇಟ್ಕೊಂಡು ನಾವು ಅನದರ್ 2 ಯೂನಿಟ್ಸ್ನ ಫೈಂಡ್ ಔಟ್ ಮಾಡ್ಬೋದು ಬೈ ಯೂಸಿಂಗ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಥವಾ ಸ್ಪ್ಲಿಟಿಂಗ್ ಅಪ್ ಆಫ್ ಮಿಡಲ್ ಟರ್ಮ್. ನಿಮಗೆ ಈಸಿ ಮೆಥಡ್ ಗೊತ್ತಿದೆ ಅಂತಂದರೆ ಅದನ್ನು ಕೂಡ ನೀವು ಅಪ್ಲೈ ಮಾಡ್ಕೊಂಡು ಸಾಲ್ವ್ ಮಾಡ್ಬೋದು. ಸೊ 2 1s are 2 ಬರಬೇಕು, ಮಲ್ಟಿಪಲ್ ಮಾಡಿದ್ರೆ 2 ಬರಬೇಕು, ಆ್ಯಡ್ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ -1 ಬರಬೇಕು. ಹಾಗಾದರೆ 2x², ಸೊ ಮೈನಸ್ 2 1s are 2, 2ಅಲ್ಲಿ 1 ಹೋದರೆ 2. ಸೊ ಹಾಗಾದರೆ ಇಲ್ಲಿ 2x, ಇಲ್ಲಿ ಪ್ಲಸ್ 1x -1. 2 1s are 2 ಆಯಿತು, ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್, 2ಅಲ್ಲಿ 1 ಹೋದರೆ 1x ಆಗುತ್ತೆ. ಸೊ ಈಗ ಇದರಲ್ಲಿ ಕಾಮನ್ ತೆಗೀರಿ, ಇದರಲ್ಲಿ ಕಾಮನ್ ತೆಗೀರಿ, ಇದರಲ್ಲಿ 2x ಇಸ್ ದ ಕಾಮನ್, ಉಳಿದಿರೋದು x ಮೈನಸ್ 2 1s are 2 -1. ಈಗ ಓಕೆ, ಪ್ಲಸ್ 1ಅನ್ನು ಕಾಮನ್ ತೆಗೀರಿ, ಪ್ಲಸ್ 1 ಕಾಮನ್ ತೆಗೆದ್ರೆ ಉಳಿದಿರೋದು x -1. ಹಾಗಾದರೆ 2x ಪ್ಲಸ್ 1 ಒಂದು ಉಳೀತು, ಇನ್ನೊಂದು x -1 ಉಳೀತು. ಹಾಗಾದರೆ 2x ಪ್ಲಸ್ 1 x -1 ಈಸ್ ದ ಅನದರ್ 2 ಯೂನಿಟ್ಸ್ ಈ x ಪ್ಲಸ್ 2ನ ಜೊತೆಗೆ. 2x ಪ್ಲಸ್ 1 x -1 ಇದು ಈ ಕ್ಯೂಬಾಯ್ಡ್ನ ಅನದರ್ 2 ಯೂನಿಟ್ಸ್. ಇಲ್ಲಿ ಬರಿತೀನಿ ಇನ್ನೊಂದು ಸಲ, 2x plus 1 and x minus 1 is the another units of this cuboid ಅನ್ನೋಂಥದ್ದು. ಈ ಥರ ಲಾಂಗ್ ಡಿವಿಷನಲ್ಲಿ ಮಾಡಬೇಕು. ನಿಮಗೆ ಹೇಳಿದ್ನಲ್ಲ ಶಾರ್ಟ್ ಕಟ್ ಮೆಥಡ್ ಗೊತ್ತಿದೆ ಅಂತಂದರೆ ಯು ಕ್ಯಾನ್. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ದ ವಾಲ್ಯೂಮ್ ಆಫ್ ಕ್ಯೂಬ್ whose total surface area is 150 meter square. ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? ವಾಲ್ಯೂಮ್ ಆಫ್ ಕ್ಯೂಬ್ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರೆ. ಸೊ TSA ಕೊಟ್ಟಿದ್ದಾರೆ. TSA ಎಷ್ಟು? 150 ಕೊಟ್ಟಿದ್ದಾರೆ. ಸೊ TSA ಫಾರ್ಮುಲಾ ಗೊತ್ತು, 6 ಓಕೆ 6a². ಸೊ 6a² is equals to 150 ಆಯಿತು. ಸೊ a² is equals to 150 ಡಿವೈಡೆಡ್ ಬೈ a ಮಾಡ್ಕೊಳ್ಳಿ, ಸಾರಿ 150 ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಸೊ 6 ಡಿವೈಡ್ ಮಾಡಿದ್ರೆ 6 2s are 12, 3 ಉಳ್ಕೊಳ್ತು, 30 ಆಯಿತು, 6 5s. ಹಾಗಾದರೆ a² is equals to 25 ಆದರೆ a ನಿಮಗೆ 5 ಆಗುತ್ತೆ. ಓಕೆ, ಸೊ a 5 ಆದರೆ ಯು ಕ್ಯಾನ್ ಫೈಂಡ್ ದ ವಾಲ್ಯೂಮ್ ಆಫ್ ಅ ಕ್ಯೂಬ್. ಸೊ v is equals to a ಕ್ಯೂಬ್, v is equals to 5 ಕ್ಯೂಬ್. ಹಾಗಾದರೆ v is equals to 125 ಮೀಟರ್ ಕ್ಯೂಬ್. ಹಾಗಾದರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಅನ್ನೋಂಥದ್ದು, ಸಾರಿ ಫಸ್ಟ್ ಆಪ್ಷನ್ ಕರೆಕ್ಟ್, 125 ಮೀಟರ್ ಕ್ಯೂಬ್. Okay, next question. The value of this 0.05 divided by 0.25 plus 0.25 divided by 0.05 whole square is. ಹೇಗೆ ಮಾಡೋದು? ಸೊ ಒಂದ್ಸಲ ಬರ್ಕೊಳ್ತೀನಿ. 0.05 divided by 0.25 plus 0.25 divided by 0.05 whole square. ಸೊ ಪ್ರತಿದಿನವೂ ಯೂಟ್ಯೂಬ್ನಲ್ಲಿ ಲೈವ್ ಕ್ಲಾಸ್ ಇರುತ್ತೆ. 8 o'clock ಅಂತ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಪ್ರತಿದಿನವೂ ಕೂಡ ನಿಮ್ಗೆ ಯೂಟ್ಯೂಬ್ ಕ್ಲಾಸಸ್ ಇರುತ್ತೆ. ಸೊ ಈಗ ಇಲ್ಲಿ ಈ ಆಫ್ಟರ್ ಡೆಸಿಮಲ್ನ ಕೌಂಟ್ ಮಾಡಿದ್ರೆ ಇದು ಯೂನಿಟ್ ಟೆನ್ಸ್ 100 ಆಗುತ್ತಲ್ಲ. ಸೊ ನಾವೇನು ಮಾಡೋಣ, ಈ ಡೆಸಿಮಲನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ ನಾರ್ಮಲ್ ನಂಬರ್ಗೆ. ಸೊ ಕನ್ವರ್ಟ್ ಮಾಡಿಕೊಂಡ್ರೆ ಇಲ್ಲಿ ಪ್ರತಿಯೊಂದು ಮುಂದೆ ಆ ಡೆಸಿಮಲ್ ಮುಂದೆ ಏನಿದೆ ನಂಬರು, ಆ ಒಂದು ಡೆಸಿಮಲ್ ನಂಬರ್ ಮುಂದೆ 100ಇಂದ ಮಲ್ಟಿಪಲ್ ಮಾಡಿ. ಇಫ್ ಯು ಹ್ಯಾಡ್ ಮಲ್ಟಿಪಲ್ 0.05 ಇಂಟು 100, ಸೊ ಇದು 5 ಆಗುತ್ತೆ. 0.25ನ ಮಲ್ಟಿಪಲ್ ಮಾಡಿದ್ರೆ ಇಂಟು 100 ಇಂದ ಡಿವೈಡ್ ಮಲ್ಟಿಪಲ್ ಮಾಡಿದ್ರೆ, ಸಿ ಐ ಆಮ್ ಮಲ್ಟಿಪ್ಲೈಯಿಂಗ್ ಇಟ್ ಬೈ 100 ಟು ಕನ್ವರ್ಟ್ ಅ ನಾರ್ಮಲ್ ನಂಬರ್. ಸೊ
0.05 ಇದ್ದಿದ್ದು 5 ಆಯಿತು, ಡಿವೈಡೆಡ್ ಬೈ 0.25 ಇದ್ದಿದ್ದು 25 ಪ್ಲಸ್ ಇಲ್ಲಿ 25 ಡಿವೈಡೆಡ್ ಬೈ 0.05 ಇದ್ದಿದ್ದು 5 ಆಯಿತು ಹೋಲ್ ಸ್ಕ್ವೇರ್. ಇಲ್ಲಿ 5 1s 5 5s, ಇಲ್ಲಿ 5 1s 5 5s, ಹಾಗಾದ್ರೆ ಇನ್ನು ಉಳಿದಿರೋದು 1/5 ಡಿವೈಡೆಡ್ ಬೈ 5/1 ಆಯಿತು. ಸೊ ಇಲ್ಲಿ ಹೋಲ್ ಸ್ಕ್ವೇರ್, ಇಲ್ಲಿ 5 ಮತ್ತು 1 ಇದೆ, ಸೊ ಡಿನಾಮಿನೇಟರ್ ಈಸ್ ಡಿಫ್ರೆಂಟ್, ಟೇಕ್ ದ LCM, 5 ಇಸ್ ದ LCM 5 ಆದರೆ 5 1s 5, 1 1s 1 ಪ್ಲಸ್ 1 5s 5, 5 5s 25. So 21 plus 25 by 5 whole square. So 26 by 5 whole square. Now divide ಮಾಡಿ ಅದನ್ನು whole square ಮಾಡಿದ್ರೆ you'll get the answer ಅನ್ನೋದು. So 26 divided by 5 ಮಾಡಿ. So So 5.2, so 5.2 whole square ಬರುತ್ತೆ, ಅದನ್ನು ಮಲ್ಟಿಪಲ್ ಮಾಡಿ, ಬಿಕಾಸ್ 5.2 ನೀವು ಮಾಡಬೇಕಾಗತ್ತೆ 5.2 ಹೋಲ್ ಸ್ಕ್ವೇರ್. 5.2 ಹೋಲ್ ಸ್ಕ್ವೇರ್ನ ಮಾಡಿದ್ರೆ ಇಟ್ಸ್ 27.04. ಸೊ 27.04 ಇರೋ ಆಪ್ಷನು, ಸೊ ಫಸ್ಟ್ ಒನ್, ಸೊ ಫಸ್ಟ್ ಆಪ್ಷನ್ ಈಸ್ ರೈಟ್. Okay, moving on to the next question. So 2023 ಕರ್ನಾಟಕ ಟೆಟ್ ಕ್ವಶನ್ ಪೇಪರಲ್ಲಿ ಇರುವಂತಹ ಕ್ವಶನ್ಸ್ಗಳನ್ನ ತಗೊಂಡು ಸೊಲ್ಯೂಷನ್ಸನ್ನು ಕೊಡ್ತಾ ಇರೋವಂಥದ್ದು. The prime factorization of two numbers are 2 to the power of 3 into 3 square into 5 square into 7 to the power of m and 3 to the power of k and 5 into 7 respectively. If the HCF of the numbers is 315, the value of k and m respectively are. See, ಇಲ್ಲಿ ಏನು ನಮಗೆ ಕೊಟ್ಟಿದ್ದಾರೆ ಫ್ಯಾಕ್ಟರೈಸ್ ಫಾರ್ಮಲ್ಲಿ, ಫ್ಯಾಕ್ಟರ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೊಳ್ಳೋಣ. 2 to the power of 3, 3 square, 5 square into 7 to the power of m ಒಂದ್ಸಲ, ಇಲ್ಲಿ 3 to the power of k into 5 to the power of 1 into 7 to the power of 1 ಕೊಟ್ಟಿದ್ದಾರೆ. ಸಿ HCF ಕೊಟ್ಟಿದ್ದಾರೆ, HCF ಎಷ್ಟಾಗಬೇಕು? 315. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, HCF ಅಂದರೆ ನಿಮಗೆ ಲೀಸ್ಟ್ ಪವರ್. HCF ಅಂದರೆ ಲೀಸ್ಟ್ ಪವರ್, ಓಕೆ. LCM ಅಂದರೆ ಹೈಯೆಸ್ಟ್ ಪವರ್. ಸೊ ಹಾಗಾದರೆ ಈ ಎಮ್ ಮತ್ತು ಕೆ ವ್ಯಾಲ್ಯೂ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಅನ್ನೋದನ್ನ ನೋಡೋದಾದರೆ ಟ್ರಯಲ್ ಆ್ಯಂಡ್ ಎರರ್. ಸೊ ಆಪ್ಷನ್ಸಲ್ಲಿ ಕೊಟ್ಟಿರುವ ವ್ಯಾಲ್ಯೂಸ್ಗಳನ್ನು ಈ ಎಮ್ ಜಾಗದಲ್ಲಿ ಕೆ ಜಾಗದಲ್ಲಿ ಹಾಕೊಳ್ಳೋಣ. ಅದಾದಮೇಲೆ HCF ಅಂತ ಹೇಳಿದ್ದೀನಲ್ಲ, ಲೀಸ್ಟ್ ಪವರ್ಗಳನ್ನ ಪಿಕ್ ಮಾಡಿ HCF 315 ಬರುತ್ತೋ ಇಲ್ಲ ಚೆಕ್ ಮಾಡೋಣ. ಯಾವ್ದು ಬರಲ್ಲ ಅದು ಆಪ್ಷನ್ಸ್ ಆಗಲ್ಲ, ಯಾವ್ದು ಬರುತ್ತೆ ಅದು ಅದರ ಆನ್ಸರ್ಸ್ ಆಗಿರುತ್ತೆ. ಸಿಂಪಲ್, ಓಕೆ. ಸೊ ಹಾಗಾದರೆ ನಾವು ಇದನ್ನು ಮಾಡ್ಕೊಂಡು ಹೋಗೋದಾದರೆ ಫಸ್ಟ್ ಆಪ್ಷನ್ ಏನಿದೆ 1 ಮತ್ತು 1 ಇದೆ. ಇಲ್ಲಿ ಏನು ಮಾಡೋಣ, 7 to the power of m ಜಾಗದಲ್ಲಿ 1 ಹಾಕೊಳ್ಳೋಣ. ಸೊ ಇಲ್ಲಿ 7 to the power of 1 ಹಾಕ್ಕೊಂಡು, ಓಕೆ. ನೆಕ್ಸ್ಟು 3 to the power of k ಜಾಗದಲ್ಲಿ 3 to the power of 1 ಹಾಕೊಳ್ಳೋಣ. ಹಾಗಾದರೆ ಈಗ ನಮಗೆ ಈ ರೀತಿ ಬಂತು, 2 to the power of 3, 3 square into 5 square into 7 to the power of 1. ಇಲ್ಲಿ 3 to the power of 1 into 5 to the power of 1 into 7 to the power of 1. ಈಗ HCF 315 ಬರುತ್ತೋ ಇಲ್ಲೋ ಚೆಕ್ ಮಾಡಿ. ಬಂದರೆ ಈ ಆಪ್ಷನ್ ಸರಿ, ಬರಲಿಲ್ಲ ಅಂದರೆ ಅದಲ್ಲ. HCF ಅಂದರೆ ಏನು ಅಂತ ಹೇಳಿದ್ದೀನಿ, ಲೀಸ್ಟ್ ಪವರ್. ಸೊ 2 ಕ್ಯೂಬು 2 ಪೇರ್ ಇಲ್ಲ, ಹಾಗಾದರೆ ಇದು LCMಗೆ ಹೋಗುತ್ತೆ. 3 ಸ್ಕ್ವೇರು ಅಥವಾ 3 ಅನ್ನೋದ್ರಲ್ಲಿ 2 ಪೇರ್ ಇದೆ, ಇಲ್ಲಿ 3 to the power of 1 ಇದೆ, 3 ಸ್ಕ್ವೇರ್ ಇದೆ. ನಮ್ಗೆ HCF ಅಂತಂದರೆ ಯಾವ್ದು ತೊಗೋಬೇಕು ಅಂತ ಹೇಳಿದ್ದೀನಿ, ಲೀಸ್ಟ್ ಪವರ್ ತೊಗೋಬೇಕು. ಇಲ್ಲಿ ಬರಿತೀನಿ, HCF ಅಂದರೆ ಲೀಸ್ಟ್ ಪವರ್ ತೊಗೋಬೇಕು ಅಂದಿದ್ದೀನಿ. ಲೀಸ್ಟ್ ಪವರ್ ಅಂದರೆ ಇಲ್ಲಿ 3 to the power of 1 ಬಂತು, ಇದು ಕ್ಲಿಯರ್ ಆಯಿತು. ಇನ್ನು 5 ಅನ್ನೋಂಥದ್ದು 2 ಇದೆ ಪೇರು, ಹಾಗಾದರೆ 5 ಸ್ಕ್ವೇರು 5 to the power of 1 ಲೀಸ್ಟ್ ಪವರು 5 to the power of 1, ಇದು ಕ್ಲಿಯರ್ ಆಯಿತು.
ಇನ್ನು 7 to the power of 1 7 to the power of 1 ಎರಡು ಸಲ ಇದೆ, ಅದರಲ್ಲಿ ಹೈಯೆಸ್ಟು ಅದೇನೇ, ಲೀಸ್ಟು ಅದೇ. ಹಾಗಾದರೆ ಇಂಟು ಅದನ್ನು ಎಲ್ ಸಿ ಎಮ್ಗೂ ತೊಗೋಬೋದು, ಹೆಚ್ ಎಫ್ಗೂ ತೊಗೋಬೋದು, 7 to the power of 1. ಸೊ ಇದನ್ನು ಮಲ್ಟಿಪಲ್ ಮಾಡಿದ್ರೆ ನಿಮಗೆ 5 3s ಇದನ್ನು ಮಲ್ಟಿಪಲ್ ಮಾಡಿ 3 to the power of ಅಂದರೆ 3, 5 to the power of 1 ಅಂದರೆ 5, ಹಾಗೆ 7 to the power of 1 ಅಂದರೆ 7. ಸೊ ಅದನ್ನು ಅಷ್ಟೂ ಮಲ್ಟಿಪಲ್ ಮಾಡಿ 3 ಇಂಟು 5 ಇಂಟು 7. ಸೊ 5 3s 15, 7s 105 ಬಂತು. ಹಾಗಾದರೆ 105 ಬರ್ತಾ ಇದೆ. ನಮಗೆ ಹೆಚ್ ಎಫ್ ಎಷ್ಟು ಬರಬೇಕಾಗಿತ್ತು? 315. ಹಾಗಾದರೆ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ಆಪ್ಷನ್ ತೊಗೊಳ್ಳಿ. ಸೆಕೆಂಡ್ ಆಪ್ಷನ್ ತೊಗೊಳ್ಳೋದಾದರೆ 2 to the power of 3. ಓಕೆ, ಒಂದು ನಿಮಿಷ. ಓಕೆ, ಸೊ 2 to the power of 3, 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು ಈಗ 7. ಸೆಕೆಂಡ್ ಆಪ್ಷನ್ ಏನಿದೆ? ಫಸ್ಟು 7 to the power of 1 ಹಾಕ್ಕೊಳ್ಳಿ. ಸೆಕೆಂಡಲ್ಲಿ ಎಮ್ ಜಾಗದಲ್ಲಿ 1 ಹಾಕ್ಕೊಂಡೆ. ನೆಕ್ಸ್ಟ್ ಕೆ ಜಾಗದಲ್ಲಿ 2 ಹಾಕ್ಕೊಳ್ಳಿ. 3 ಸ್ಕ್ವೇರ್ ಇಂಟು 5 to the power of 1 ಇಂಟು 7 to the power of 1. ನೆಕ್ಸ್ಟ್ ಏನು ತೊಗೊಂಡಿದ್ದೀವಿ? ಕೆ ವ್ಯಾಲ್ಯೂ 2 ಅಂತ ತೊಗೊಂಡಿದ್ದೀವಿ. ಇದು ಕೆ, ಇದು ಎಮ್ ವ್ಯಾಲ್ಯೂ. ಓಕೆ, ಹಾಗಾದರೆ ಎಮ್ ವ್ಯಾಲ್ಯೂ 1 ಆಯಿತು, ಕೆ ವ್ಯಾಲ್ಯೂ ಎಷ್ಟಾಯಿತು? ಕೆ ವ್ಯಾಲ್ಯೂ 2 ಆಯಿತು. ಓಕೆ, ಈಗ ಎಮ್ ವ್ಯಾಲ್ಯೂ 1 ಮತ್ತು 2 ಬಂದಿದೆ ಅಂದ ತಕ್ಷಣ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ನ ಟಿಕ್ ಮಾಡೋ ಹಾಗಿಲ್ಲ. ಯಾಕೆ ಅಂತ ಹೇಳ್ತೀನಿ. ಸಿ, ಕ್ವಶನ್ ನೋಡಿ ಕರೆಕ್ಟಾಗಿ. ಕ್ವಶನ್ ಏನಕ್ಕೆ ಕೇಳಿದ್ದಾನೆ ಅಂದರೆ ದ ವ್ಯಾಲ್ಯೂ ಆಫ್ ಕೆ ಆ್ಯಂಡ್ ಎಮ್ ಕೇಳಿದ್ದಾನೆ, ನಾಟ್ ಎಮ್ ಆ್ಯಂಡ್ ಕೆ. ಕೆ ಆ್ಯಂಡ್ ಎಮ್ ಅಂತ ಕೇಳಿದ್ದಾನೆ. ಎಮ್ ಆ್ಯಂಡ್ ಕೆ ಕೇಳಿದರೆ 1 and 2. ಬಟ್ ಇಲ್ಲಿ ಕೇಳಿರೋದೇನು? ಕೆ ಆ್ಯಂಡ್ ಎಮ್. ಸೊ ಹಾಗಾದರೆ ಕೆ ಆ್ಯಂಡ್ ಎಮ್ ಅಂತಂದರೆ ನೀವು ತೊಗೋಬೇಕಾಗಿರೋದು 2 and 1. ಎಮ್ ಎನ್ ಕೇಳಿದ್ರೆ 1, 2. ಬಟ್ ಇಲ್ಲಿ ಕೇಳಿರೋದು ಕೆ ಆ್ಯಂಡ್ ಎಮ್ ಆಗಿರೋದ್ರಿಂದ 2, 1 ಇಸ್ ಅ ರೈಟ್ ಆನ್ಸರ್. 2, 1 ಅಥವಾ 2 and 1 ಇರೋ ಆಪ್ಷನ್ನು ಫೋರ್ತ್ ಒನ್. ಸೊ ಫೋರ್ತ್ ಒನ್ ಇಸ್ ಅ ರೈಟ್ ಆನ್ಸರ್. ಸೊ ಫೋರ್ತ್ ಒನ್ನ ಟಿಕ್ ಮಾಡಬೇಕು ನೀವು. ಸಿ 1 and 2 ಅಂತ ಹಾಕಿಬಿಟ್ರೆ ಬೈ ಮಿಸ್ ಆಗಿ ತಪ್ಪಾಗ್ಬಿಡುತ್ತೆ. ಓಕೆ, ಐ ಥಿಂಕ್ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆ ಡೌಟ್ ಇದ್ದರೂ ನಾನು ಈಗಾಗಲೇ ಹೇಳ್ದಂಗೆ, ಸೊ ನನ್ನ ಚಾನಲ್ ಟೆಲಿಗ್ರಾಮ್ ಚಾನಲ್ VGT ಅಕಾಡೆಮಿ ಅಥವಾ ಕರ್ನಾಟಕ ಟೆಟ್ 2024 ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಜಾಯ್ನ್ ಆಗಿ ನಿಮ್ಮ ಡೌಟ್ಸ್ಗಳನ್ನ ನೀವು ಅಲ್ಲಿ ಹಾಕ್ಬೋದು, ಕೇಳಬಹುದು. ಜೊತೆಗೆ ಅಲ್ಲಿ ನಿಮ್ಮ ಕ್ವಶನ್ಸ್ಗಳನ್ನ ಹಾಕಿದ್ರೆ ಆ ಕ್ವಶನ್ಸ್ಗಳನ್ನ ತೊಗೊಂಡು ವಿಡಿಯೋ ಮಾಡಿ ಲೈವಲ್ಲೇ ನಿಮ್ಗೆ ಆನ್ಸರ್ಸ್ ಕೊಡ್ತೀನಿ ಅನ್ನೋಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ಸೊ ಗಿವನ್ x equals a square, y equals b square, z equals c square, then the value of okay, a b c to the power of minus 2 is a b c to the power of minus 2 is. ಹೇಗೆ ಫೈಂಡ್ ಔಟ್ ಮಾಡೋದು? ಇಟ್ಸ್ ಈಸಿ. ಅವ್ರೇನು ಹೇಳಿದ್ದಾರೆ? ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಎ ಸ್ಕ್ವೇರು, ವೈ ವ್ಯಾಲ್ಯೂ ಕೊಟ್ಟಿದ್ದಾನೆ ಬಿ ಸ್ಕ್ವೇರು, ಝೆಡ್ ವ್ಯಾಲ್ಯೂ ಓಕೆ ಒಂದು ನಿಮಿಷ. ಓಕೆ, ಸೊ ಝೆಡ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಬರೀತೀನಿ, ಝೆಡ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಸಿ ಸ್ಕ್ವೇರ್. ಸಿ ಅವ್ರ ಕಂಡೀಷನ್ ಕೊಟ್ಟಿದ್ದಾನೆ ಏನು? ಅವ್ರ ವ್ಯಾಲ್ಯೂ ಕೇಳ್ತಾ ಇರೋದು ಎ ಬಿ ಸಿ ಟು ದ ಪವರ್ ಆಫ್ -2 ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ಸಿ ಇದು ಗೊತ್ತಾಗಬೇಕು ಅಂದರೆ ಒಂದು ಫಾರ್ಮುಲಾ ಹೇಳ್ಕೊಡ್ತೀನಿ. ಏನು ಫಾರ್ಮುಲಾ ಅದೇ ಅಂದರೆ, ಏನು ಫಾರ್ಮುಲಾ ಅಂತಂದರೆ ಎಕ್ಸ್ಪೋನೆಂಟಲ್ಲಿ ಎ ಟು ದಿ ಪವರ್ ಆಫ್ -m ಇದ್ದರೆ ಇದನ್ನು 1/a ಟು ದಿ ಪವರ್ ಆಫ್ m ಅಂತ ಬರಿಬೋದು, ಅಥವಾ 1/a ಟು ದಿ ಪವರ್ ಆಫ್ m ಇತ್ತು ಅಂತಂದರೆ ಯು ಕ್ಯಾನ್ ರೈಟ್ ದಟ್ ಆ್ಯಸ್ a ಟು ದಿ ಪವರ್ ಆಫ್ -m. ಹಾಗಾದರೆ ಇಲ್ಲಿ ಎ ಬಿ ಸಿ ಟು ದ ಪವರ್ ಆಫ್ -2 ಇದೆ ಅಂದರೆ ವಿ ಕ್ಯಾನ್ ರೈಟ್ ದಟ್ ಆ್ಯಸ್ 1/a b c ಟು ದ ಪವರ್ ಆಫ್ 2. ಹಾಗಾದರೆ ಎ ಬಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾನಲ್ವಾ, ಸಾರಿ 1/, ಎ ಬಿ ಸಿ ಟು ದಿ ಪವರ್ ಆಫ್ -2 ಅಲ್ವಾ ಕೊಟ್ಟಿರೋದು. ಸೊ 1/a b c ಹೋಲ್ ಸ್ಕ್ವೇರ್ ಹಾಕ್ಬೋದು. ಹೌದಾ? ಕ್ಲಿಯರಾ? ಸೊ 1/a ಟು ದಿ ಪವರ್ ಆಫ್ m ಈಕ್ವಲ್ಸ್ ಟು a ಟು ದಿ ಪವರ್ ಆಫ್ -m. a ಟು ದಿ ಪವರ್ ಆಫ್ -m ಇದ್ದರೆ ಸೊ 1/a ಟು ದಿ ಪವರ್ ಆಫ್ m ಆಯಿತು. ಹಾಗಾದರೆ ಅವ್ರು ಕೇಳೋದು ಎ ಬಿ ಸಿ ಟು ದ ಪವರ್ ಆಫ್ -2 ಕೊಟ್ಟಿದ್ದಾನೆ. ಎ ಬಿ ಟು ದಿ ಪವರ್ ಆಫ್ -2 ಇದೆ ಅಂತಂದರೆ ಓಕೆ, ಸೊ 1/a b c ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ?
ಓಕೆ, ಹಾಗಾದರೆ ವ್ಯಾಲ್ಯೂ ಆಫ್ ಎ ಬಿ ಸಿ ಟು ದಿ ಪವರ್ ಆಫ್ -2 ಹೇಗೆ ಮಾಡೋದು? ಎಕ್ಸ್ ಈಕ್ವಲ್ಸ್ ಎ ಸ್ಕ್ವೇರ್ ಇದೆ, ವೈ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಇದೆ, ಝೆಡ್ ಈಕ್ವಲ್ ಟು ಸಿ ಸ್ಕ್ವೇರ್ ಇದೆ. ಓಕೆ, ಸೊ ಎ ಬಿ ಸಿ ಟು ದ ಪವರ್ ಆಫ್ -2. ಸೊ someone is messaging ಟೆಲಿಗ್ರಾಮ್ ಗ್ರೂಪಲ್ಲಿ ಓಕೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದಾರೆ, ಇಂಡಿವಿಜುವಲಾಗಿ ಕೊಡ್ತಾ ಇದ್ದಾರೆ. ಓಕೆ, ಆ ಕ್ವಶನ್ಸ್ಗಳನ್ನ ತೊಗೊಳ್ತೀನಿ. ಆ ಕ್ವಶನ್ಸ್ಗಳನ್ನ ತೊಗೊಂಡು ಡೈರೆಕ್ಟಾಗಿ ಇಲ್ಲೇ ಲೈವಲ್ಲೂ ಕೂಡ ಮಾಡಬಹುದು. ಸೊ ನೀವು ಕ್ವಶನ್ಸ್ಗಳನ್ನ ಕೊಡಬಹುದು. ಸಮ್ ಆಸ್ಪಿರೆಂಟ್ ಹ್ಯಾಡ್ ಗಿವನ್ ದ ಕ್ವಶನ್. ಗುಡ್. ಸೊ ಇಟ್ಸ್ ಅ ಗುಡ್ ಕ್ವಶನ್. ಮತ್ತು ಈ ಕ್ವಶನ್ನು ನನಗೆ ಗೊತ್ತಿಲ್ಲ ಯಾವುದ್ರಲ್ಲಿ ಬಂದಿದೆ ಅನ್ನುವಂಥದ್ದು, ಅಂದರೆ ಯಾವ ಎಕ್ಸಾಮಲ್ಲಿ ಯಾವ ವರ್ಷದ ಕರ್ನಾಟಕ ಟೈಟಲ್ ಬಂದಿದೆ ನನಗೆ ಗೊತ್ತಿಲ್ಲ. ಬಟ್ ದೇ ಆರ್ ಗಿವಿಂಗ್ ದ ಕ್ವಶನ್. ಸೊ ನಾನು ಈಗಾಗಲೇ ಹೇಳ್ದಂಗೆ ನೀವುಗಳು ಕ್ವಶನ್ಸ್ಗಳನ್ನ ಯಾವುದೇ ಇದ್ರೂ ಕೂಡ ಕೊಡಬಹುದು. ಕೊಟ್ಟರೆ ಅದನ್ನು ನಾನು ಸಾಲ್ವ್ ಮಾಡಿಕೊಡ್ತೀನಿ. ಸೊ ಎಸ್, ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರೋ ಕ್ವಶನ್ಸ್ಗಳನ್ನು ಈಗ ನಮಗೆ ಟೈಮ್ ಇತ್ತು ಅಂದರೆ ಖಂಡಿತವಾಗ್ಲೂ ಮಾಡ್ತೀವಿ. ಟೆಲಿಗ್ರಾಮ್ ಗ್ರೂಪಲ್ಲಿ ಕ್ವಶನ್ಸ್ ಕೊಡ್ತಾ ಇದ್ದಾರೆ. ಗುಡ್. ಸೊ ಇಬ್ಬರು ಆಸ್ಪಿರೆಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಕ್ವಶನ್ಸ್ಗಳನ್ನ ತಗೊಂಡು ನಾನು ಸಾಲ್ವ್ ಮಾಡಿಕೊಡ್ತೀನಿ ಅಂತ. ಹೌದು, ಖಂಡಿತವಾಗ್ಲೂ ಟೆಲಿಗ್ರಾಮಲ್ಲಿ ಕೊಟ್ಟಿರುವಂತಹ ಇಬ್ಬರು ಆಸ್ಪಿರೆಂಟ್ಸ್ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಆ ಕ್ವಶನ್ಸ್ಗಳನ್ನು ನಾನು ಖಂಡಿತವಾಗ್ಲೂ ಅದನ್ನು ಸಾಲ್ವ್ ಮಾಡಿಕೊಡ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪಲ್ಲಿ ಇಂಡಿವಿಜುವಲ್ ಆಗು ನೀವು ನನಗೆ VGT ಅಕಾಡೆಮಿ ಅಥವಾ ಪ್ರದೀಪ್ ದೀಪು ಅಂತ ಟೈಪ್ ಮಾಡಿ ನೀವು ನನಗೆ ಕ್ವಶನ್ಸನ್ನು ಕೊಡಬಹುದು ಅನ್ನೋಂಥದ್ದು. ಓಕೆ, ಈಗ ಈ ಕ್ವಶನ್ಸ್ಗೆ ಬರೋದಾದರೆ ನೋಡಿ. ಸೊ ಆ್ಯಸ್ ಯೂಶುವಲ್ ಅವ್ರು ಹೇಳ್ದಂಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಾದರೆ ಒಂದು ಫಾರ್ಮುಲಾ ತಲೆ ಇಟ್ಕೊಂಡಿರಿ. a to the power of -m ಅಂದರೆ ವಿ ಕ್ಯಾನ್ ರೈಟ್ ದಟ್ ಆಸ್ 1/a to the power of m, ಅಥವಾ 1/a to the power of m ಈಕ್ವಲ್ಸ್ ಟು a to the power of -m ಅಂತ ಬರ್ಕೋಬೋದು. ಹಾಗಾದರೆ ABC to the power of -2ನ ನಾವೇನಂತ ಬರ್ಕೋಬೋದು? 1/ABC ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಹಾಗಾದರೆ ಈ ಸ್ಕ್ವೇರು ಈ ಎಗೂ ಬಿಗೂ ಸಿಗೂ ಮೂರಕ್ಕೂ ಅಪ್ಲೈ ಆಗುತ್ತಲ್ವ. ಹಾಗಾದರೆ 1/ ಈ ರೀತಿ ಬರ್ಕೋಬೋದಾ? a² b² c² ಅಂತ ಬರ್ಕೋಬೋದಾ? ಸೊ a² b² c² ಅಂತ ಬರ್ಕೊಂಡ್ಮೇಲೆ ನೀವು ಅಬ್ಸರ್ವ್ ಮಾಡಿ ಕ್ವಶನ್ನ. ನಾವು ದೇ ಹ್ಯಾಡ್ ಗಿವನ್ ದ ವ್ಯಾಲ್ಯೂ ಆಫ್ x ಆಸ್ a², y ಆಸ್ b², z ಆಸ್ c² ಅಲ್ವಾ. ಹಾಗಾದರೆ ಈಕ್ವಲ್ಸ್ ಟು 1/a² ಜಾಗದಲ್ಲಿ ನಾವು x ಬರಿಬೋದಾ, b² ಜಾಗದಲ್ಲಿ ನಾವು y ಬರಿಬೋದಾ, c² ಜಾಗದಲ್ಲಿ ನಾವು z ಬರಿಬೋದಾ? ಹಾಗಾದರೆ ಸೊ ABC to the power of -2ದು ವ್ಯಾಲ್ಯೂ ಏನು ಬರುತ್ತೆ ಅಂದರೆ 1/xyz. ಸೊ ಸೆಕೆಂಡ್ ಆಪ್ಷನ್ ಈಸ್ ರೈಟ್. ಸೊ ಸೆಕೆಂಡ್ ಆಪ್ಷನ್ನ ನೀವು ಮಾರ್ಕ್ ಮಾಡಬೇಕನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ನ ನಿಮಗೆ ಕೊಡ್ತೀನಿ, ನೀವು ನೋಡಿ, ಬಿಕಾಸ್ ಇಟ್ಸ್ ಎ ಈಸಿ ಕ್ವಶನ್. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಆಗಿದೆ ಅನ್ನೋಂಥದ್ದು, ವೆದರ್ ಎ ಇಸ್ ಕರೆಕ್ಟ್, ವೆದರ್ ಎ ಇಸ್ ಟ್ರೂ, ಬಿ ಇಸ್ ಟ್ರೂ, ಸಿ ಇಸ್ ಟ್ರೂ, ಅಥವಾ ಯಾವುದು ಟ್ರೂ ಇದೆ ಯಾವುದು ಫಾಲ್ಸ್ ಇದೆ ನೋಡಿಕೊಂಡು ನೀವು ಅದನ್ನು ಸಾಲ್ವ್ ಮಾಡಬಹುದು ಅನ್ನೋಂಥದ್ದು. ಸೊ ಈ ಕ್ವಶನ್ ಓದಿ, ಇಟ್ಸ್ ಅ ಸಿಂಪಲ್ ಸ್ಟೇಟ್ಮೆಂಟ್ ದಟ್ ದೇ ಹ್ಯಾಡ್ ಗಿವನ್. ಅವರು ಸಿಂಪಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಇಟ್ಕೊಂಡು ನೀವು ಯಾವ ಆಪ್ಷನ್ ಸರಿ ಅನ್ನೋದನ್ನು ಚೂಸ್ ಮಾಡ್ಬೋದು. ಸೊ ಇದು ಅಷ್ಟೇ ಈಸಿ ಇದೆ. ದ ಟರ್ಮ್ ದಟ್ ಶುಡ್ ಬಿ ಆ್ಯಡೆಡ್ ಟು 4x² ಪ್ಲಸ್ 12xy ಟು ಮೇಕ್ ಇಟ್ ಪರ್ಫೆಕ್ಟ್ ಸ್ಕ್ವೇರ್ ಈಸ್. ಸಿ ನಿಮಗೆ ಇದೊಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು, 7th ಸ್ಟ್ಯಾಂಡರ್ಡಿಂದನೂ ಹೇಳ್ಕೊಟ್ಟಿರ್ತಾರೆ. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ, a² ಪ್ಲಸ್ 2ab ಪ್ಲಸ್ b². ಹಾಗಾದರೆ ಈ ಜಾಗದಲ್ಲಿ ನಿನಗೆ ಇದು a² ಥರ ಕಾಣ್ತಾ ಇದೆ, ಇದು 2ab ಥರ ಕಾಣ್ತಾ ಇದೆ. ಹಾಗಾದರೆ ಇಲ್ಲಿ b² ಅನ್ನೋಂಥದ್ದನ್ನ ನಾವು ತೊಗೊಂಡ್ರೆ ಇಟ್ ವಿಲ್ ಬಿಕಮ್ ಪರ್ಫೆಕ್ಟ್ ಸ್ಕ್ವೇರ್.
ಹಾಗಾದರೆ ಇಲ್ಲಿ ನಾವು ಈ 4x² ಜಾಗದಲ್ಲಿ ಎ ವ್ಯಾಲ್ಯೂನ ಚೂಸ್ ಮಾಡೋದಾದರೆ 2x ಬರುತ್ತಾ? ಸೊ ಇಲ್ಲಿ 2x ಬಂದಿದೆ ಅಂತಂದರೆ ಇಲ್ಲಿ 12 ಇದೆ. ಸೊ 2 ಇಂಟು ಎ ಇಂಟು ಬಿ ಮಾಡಬೇಕು. 2 ಇಂಟು ಎ ವ್ಯಾಲ್ಯೂ ನನಗೆ ಗೊತ್ತು, ಇಟ್ಸ್ 2x, 2 2 4, 4 ಇಂಟು ಎಕ್ಸ್ ಇಂಟು ಈಗ ಬಿ ವ್ಯಾಲ್ಯೂನ ಚೂಸ್ ಮಾಡಬೇಕು. ಬಿ ವ್ಯಾಲ್ಯೂನ ಈ 4xಗೆ ಮಲ್ಟಿಪಲ್ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರಬೇಕು ಅಂದರೆ 12xy ಬರಬೇಕು. ಹಾಗಾದರೆ ನನ್ನ ಒಂದು ಸಿಂಪಲ್ ಕ್ವಶನ್ನು, ಈ 4x ಇಂಟು ಈ ಬಿ ಜಾಗದಲ್ಲಿ ಏನನ್ನು ಮಲ್ಟಿಪಲ್ ಮಾಡಿದ್ರೆ ನಿಮಗೆ 12 ಬರುತ್ತೆ. ಸೊ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ 4xನ ಜೊತೆಗೆ 3yನ ಮಲ್ಟಿಪಲ್ ಮಾಡಿದ್ರೆ ನಮಗೆ 4 3s 12, x ಇಂಟು y ಇಸ್ xy. ಹಾಗಾದರೆ 12xy ಬರುತ್ತೆ. ಹಾಗಾದರೆ ನಮಗೆ ಇಲ್ಲಿ ಒಂದು ಗೊತ್ತಾಗಿದೆಯೇನು ಅಂದರೆ ಬಿ ವ್ಯಾಲ್ಯೂ ನಮಗೆ 3y ಅಂತ ಗೊತ್ತಾಯಿತು. ಬಟ್ ಇಲ್ಲಿ ನಮಗೆ ಇದು ಯಾವ ಫಾರ್ಮಲ್ಲಿ ಬರ್ತಾ ಇದೆ? b² ಬರ್ತಾ ಇರೋದ್ರಿಂದ ಇದನ್ನು b² ಮಾಡ್ಕೊಳ್ಳಿ. 3y ಹೋಲ್ ಸ್ಕ್ವೇರ್ ಮಾಡಿದ್ರೆ b² ಅಂತಂದರೆ ಈಗ ಸೊ 9y² ಆಯಿತಾ? ಹಾಗಾದರೆ ಈ ಒಂದು ಇಕ್ವೇಷನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಕೋಬೇಕು ಅಂದರೆ ನಾವು 9y² ಆ್ಯಡ್ ಮಾಡಬೇಕು. ಹಾಗಾದರೆ ವಿಚ್ ಆಪ್ಷನ್ ಈಸ್ ರೈಟ್? ಥರ್ಡ್ ಆಪ್ಷನ್ ಈಸ್ ರೈಟ್, 9y² ಅನ್ನೋಂಥದ್ದು. ನೆಕ್ಸ್ಟ್ ಕ್ವಶನ್, 25 people can do a piece of work in 40 days. Then the time taken by 20 people to do the same work is. ಈ ಥರ ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಸಿಂಪಲ್ ಫಸ್ಟ್ ಬರ್ಕೊಬೋಣ ಏನು ಅನ್ನೋಂಥದ್ದು. ಫಸ್ಟು ಇಲ್ಲಿ ಈ ರೀತಿ ಬರ್ಕೊಳ್ಳಿ. ನೀವು ಇಲ್ಲಿ ಮೆನ್ ಅಂತ ಬರ್ಕೊಳ್ಳಿ, ಇಲ್ಲಿ ಡೇಸ್ ಅಂತ ಬರ್ಕೊಳ್ಳಿ. ಈಗ ಅವ್ರು ಹೇಳಿರೋ ಪ್ರಕಾರ ಸಿಂಪಲ್ಲಾಗಿದೆ, ಸಿಂಪಲ್ಲಾಗಿ ಮಾಡ್ಬೋದು ಬೇಗ. 25 ಪೀಪಲ್ಲು ಒಂದು ವರ್ಕನ್ನು 40 ಡೇಸಲ್ಲಿ ಮುಗಿಸ್ತಾರೆ. ಓಕೆನಾ? ಸೊ ಈಗ ಕ್ವಶನ್ ಕೇಳಿರೋದೇನು? ಅದೇ ವರ್ಕನ್ನು 20 ಪೀಪಲ್ಲು ನಿಮಗೆ ದ ಟೈಮ್ ಟೇಕನ್ ಬೈ, ಹಾಗಾದರೆ ಎಷ್ಟು ದಿನದಲ್ಲಿ, ಸಾರಿ ಓಕೆ ಇದೆಯಲ್ಲ, ಓಕೆ ಓಕೆ ಸೊ ಬರ್ಕೊಳ್ಳಿ. ಸೊ ಇಲ್ಲಿ ಮೆನ್ ಅಂತ ಬರ್ಕೊಳ್ಳೋಣ, ಇಲ್ಲಿ ಡೇಸ್ ಅಂತ ಬರ್ಕೊಳ್ಳೋಣ. ಸೊ ಸಿಂಪಲ್ ಬೇಗ ಬೇಗನೂ ಮಾಡೋದಾದರೆ ಇಲ್ಲಿ ಮೆನ್. ಸೊ 25 ಪೀಪಲ್ಲು 40 ಡೇಸಲ್ಲಿ ಮುಗಿಸಿದ್ರೆ ಸೊ 20 ಪೀಪಲು ಎಷ್ಟು ದಿನ ತಗೊಳ್ತಾರೆ ಅಂದರೆ ಇದನ್ನು ಎಕ್ಸ್ ಅಂತ ಬರ್ಕೊಳ್ಳೋಣ. ಎಷ್ಟು ದಿನದಲ್ಲಿ ತೊಗೊಳ್ತಾರೆ ಅನ್ನೋಂಥದ್ದು ಕ್ವಶನ್ನು. ಸೊ ಇದಕ್ಕೇನು ಮಾಡಿ ಅಂದರೆ ಸಿಂಪಲ್, ಸೊ ಈ ರೀತಿ ಬರ್ಕೊಳ್ಳಿ. ಫಸ್ಟು 25 ರೇಷಿಯೋ ಫಾರ್ಮ್ ಪ್ರಪೋರ್ಷನ್ ಗೊತ್ತಿದೆಯಲ್ಲ ಆ ಥರ ಬರ್ಕೊಳ್ಳಿ. ಈ ರೀತಿ ಬರ್ಕೊಳ್ಳಿ, 25:20 ಡಬಲ್ ಇಷ್ಟು ಪ್ರಪೋರ್ಷನ್ ತಲೆ ಜ್ಞಾಪಕದಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೀನಿ. ನಿಮಗೆ ಇದನ್ನು ಹೊಡೆದಾಕ್ತೀನಿ. ಸೊ A:B ಡಬಲ್ ಇಷ್ಟು C:D ಅಂತಿರುತ್ತೆ. ಸೊ 25:20 ಆ್ಯಂಡ್ ಈ ರೀತಿ ಡಬಲ್ ಇಷ್ಟು X:40 ಬರ್ಕೊಳ್ಳಿ. ಈಗ ನಿಮಗೆ ಪ್ರಪೋರ್ಷನ್ ಜ್ಞಾಪಕದಲ್ಲಿದ್ದರೆ ಇದರಲ್ಲಿ ಒಂದು ಕಂಡೀಷನ್ ಗೊತ್ತು, A:D ಮಾಡ್ಬೋದು, B:C ಮಾಡ್ಬೋದು. ಹಾಗಾದರೆ ನಾವು ಇದನ್ನು ಮಲ್ಟಿಪಲ್ ಮಾಡಿ 25 × 40 = 20 × X. ಸೊ ಇದರಲ್ಲಿ ಈ ಥರ A:D = B:C, ಹಾಗೆ 25 × 40 = 20 × X. ಇದನ್ನು ಉಲ್ಟಾ ಬರ್ಕೊಳ್ತೀನಿ, 20 × X = 25 × 40. ಈಗ ನಮ್ಗೆ ಎಕ್ಸ್ ಬೇಕಲ್ಲ, ಎಕ್ಸ್ ಇಟ್ಕೊಂಡು ಉಳಿದಿರೋದು ಆಚೆ ಕಳಿಸಿ 25 × 40 / 20. 21s 22s, ಹಾಗಾದರೆ ಉಳಿದಿರೋದು X = 25 × 2 ಮಾಡಿದ್ರೆ X = ಸೊ 25 2s 50. ಹಾಗಾದರೆ ಸೊ ಎಷ್ಟು ಡೇಸ್ಗಳು ಬೇಕಾಗತ್ತೆ ನಿಮಗೆ? ಸೊ 50 ಡೇಸ್ ಬೇಕಾಗುತ್ತೆ. 50 ಡೇಸ್ ಇರೋ ಆಪ್ಷನ್ಸು ಫೋರ್ತ್ ಒನ್ ಈಸ್ ರೈಟ್ ಆನ್ಸರ್. ಸಿಂಪಲ್. ಸೊ ಮೇನ್ ಬರ್ಕೊಳ್ಳಿ, ಡೇಸ್ ಬರ್ಕೊಳ್ಳಿ. ಸೊ 25 × 20 ಬರ್ಕೊಳ್ಳಿ, ಡಬಲ್ ಇಷ್ಟು ಉಲ್ಟಾ ಬರ್ಕೊಳ್ಳಿ ಈ ರೀತಿ. ಸೊ ನಾನು ಆರಾಮ್ ಮಾರ್ಕ್ ಹಾಕಿದ್ದಿಲ್ಲ, ಫಸ್ಟ್ ಈ ರೀತಿ. ಸೊ ಈ ರೀತಿ ಫಸ್ಟು ಆ್ಯಂಡ್ ನೆಕ್ಸ್ಟು ಈ ರೀತಿ. ಸೊ ಈ ರೀತಿ ಬರ್ಕೊಂಡು ನೆಕ್ಸ್ಟು 25:20 ಡಬಲ್ ಇಷ್ಟು X:40 ಬರ್ಕೊಂಡು ಈ ಫಾರ್ಮುಲಾ ಅಪ್ಲೈ ಮಾಡಿ. A × D = B × C.
ಅದನ್ನು ಸಿಂಪ್ಲಿಫೈ ಮಾಡ್ಬೋದು, ಎಕ್ಸ್ನ ಇಟ್ಕೊಂಡು ಉಳಿದಿರೋದನ್ನೆಲ್ಲ ಆಚೆ ಕಳಿಸಿ ಫೈಂಡ್ ಔಟ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ ಅನ್ನೋಂಥದ್ದು. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟು ನಾನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಸೊ ಈಗಾಗಲೇ ಹೇಳಿದಾಗೆ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾವುದೇ ಕ್ವಶನ್ಸ್ಗಳಿದ್ದರೂ ನನ್ನ ಚಾಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಅಥವಾ ಮೆಸೇಜ್ ಥ್ರೂ ತಿಳಿಸ್ಬೋದು, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು, ಅಥವಾ ನನ್ನ ಟೆಲಿಗ್ರಾಮ್ ಗ್ರೂಪ್ VGT ಅಕಾಡೆಮಿ, ಅಥವಾ ನಾನು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ಟೆಟ್ 2024 ಗ್ರೂಪ್ಗೆ ಜಾಯ್ನ್ ಆಗಿ ಕ್ವಶನ್ಸ್ ಕೊಟ್ಟರೆ ಆ ಕ್ವಶನ್ಸ್ಗಳಿಗೆ ಸಪ್ರೇಟ್ ವಿಡಿಯೋ ಅಥವಾ ಲೈವಲ್ಲಿ ಕ್ವಶನ್ಸ್ ತೊಗೊಂಡು ಸಾಲ್ವ್ ಮಾಡಿಕೊಡ್ತೀನಿ ಅನ್ನೋಂಥದ್ದು. ಓಕೆ, ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.